ಸೆಕೆಂಡ್ ಹಾಫ್ನಲ್ಲಿ ಸುದ್ದಿಗಳು ತುಂಬ ಇದ್ದಾವೆ, ಭಾಳ ಫಾಸ್ಟಾಗಿ ಹೋಗೋಣ. BJP ಬಣ ಬಡಿದಾಟದ ಅಪ್ಡೇಟ್ ಬಗ್ಗೆ ಹೇಳ್ತಾ ಇದ್ದೆ ನಾನು. ಭಾಳ ಸುದ್ದಿ ಆಯಿತು, ಬಸವರಾಜ ಬೊಮ್ಮಾಯಿ ಅವರು ಭಿನ್ನರ ಬಣದ ಜೊತೆಗೆ ಕರ್ನಾಟಕ ಭವನದಲ್ಲಿ ಮೀಟಿಂಗ್ ಮಾಡಿದ್ರು ಅಂತ. ಅಲ್ಲಿಗೆ ಈ ತಟಸ್ಥ ಬಣ ಎಲ್ಲ ಗುರುತಿಸಿಕೊಂಡಿದ್ದ ಬೊಮ್ಮಾಯಿ ಅವರು ಅರೆ ಇವರು ಆ ಕಡೆನೇ ಅಂತ ಒಂದು ಡಿಟೇಲ್ ಆದ ಪತ್ರಿಕಾ ಹೇಳಿಕೆಯ ಮೂಲಕ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. BJP ಆಂತರಿಕ ಭಿನ್ನಾಭಿಪ್ರಾಯದ ಸಮರ ಅತ್ಯಂತ ದುರದೃಷ್ಟಕರ. ನನಗೆ ಮೋದಿ ನೇತೃತ್ವದ ಪಕ್ಷ ಮತ್ತು ವರಿಷ್ಠರ ತೀರ್ಮಾನವೇ ಅಂತಿಮ. ನಾನು ಯಾವುದೇ ಗುಂಪುಗಾರಿಕೆಯಲ್ಲಿ ನಂಬಿಕೆ ಇಟ್ಟವನಲ್ಲ. ಯಾವುದೇ ಒಂದು ಗುಂಪಿನ ಜೊತೆ ಸಭೆ ಕರೆಯುವ ಪ್ರಶ್ನೆಯೇ ಬರುವುದಿಲ್ಲ. ಎಲ್ಲರನ್ನೂ ಒಗ್ಗೂಡಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವವರಲ್ಲಿ ನಾನು ಒಬ್ಬ. ಯಡಿಯೂರಪ್ಪನವರು ಹಾಗೂ ಹಿರಿಯ ಮುಖಂಡರು ಒಟ್ಟಿಗೆ ಕೂತು ಬಗೆಹರಿಸಬೇಕು. ಇಲ್ಲದಿದ್ದರೆ ನಮ್ಮ ವರಿಷ್ಠರ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಬೇಕು. ನಮ್ಮ ವರಿಷ್ಠರು ರಾಜ್ಯ BJP ಬೆಳವಣಿಗೆಯ ಬಗ್ಗೆ ಗಮನ ಹರಿಸಬೇಕು. ಪ್ರಮುಖರ ಜೊತೆ ಚರ್ಚಿಸಿ ನಿರ್ಣಯ ತೆಗೆದುಕೊಳ್ಳುವ ನಂಬಿಕೆ ಇದೆ ಅಂತ ಸ್ಪಷ್ಟೀಕರಣ ಇದರಲ್ಲಿದೆ ನೋಡಿ. ಯಡಿಯೂರಪ್ಪನವರು ಮತ್ತು ಹಿರಿಯ ಮುಖಂಡರು ಒಟ್ಟಿಗೆ ಕೂತು ಬಗೆಹರಿಸಬೇಕು ಅಂತೇನು ಬೊಮ್ಮಾಯಿ ಅವರ ಪತ್ರಿಕಾ ಹೇಳಿಕೆಯಲ್ಲಿ ಇದೆಯಲ್ಲ, ಇದರ ಬಗ್ಗೆ ವಿಜೇಂದ್ರರಿಗೆ ಸಿಟ್ಟು. ಯಡಿಯೂರಪ್ಪನವ್ರು ಬಂದು ಬಗೆಹರಿಸೋದಾದರೆ ಯಡಿಯೂರಪ್ಪನವರ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರಲ್ಲ, ಅವ್ರಿಗೆ ಸುಮ್ಮನೆ ಇರೋದಕ್ಕೆ ಫಸ್ಟ್ ಹೇಳಿ ಅಂತ ಬೊಮ್ಮಾಯಿ ಅವರ ಹೆಸರು ಹೇಳದೆ ವಿಜಯೇಂದ್ರ ಅವರು ಕೊಟ್ಟಂಥ ಟಾಂಗದು. ವಿಜೇಂದ್ರ ಅವರು ಪತ್ರಿಕಾಗೋಷ್ಠಿ ಮಾಡಿದ್ರು ಇವತ್ತು. ರಾಮುಲು ಅವರು ಅನುಭವದ ಕೊರತೆ ಇದೆ, ಏನೋ ಮಿಸ್ಟೇಕ್ಸ್ ಆಗಿಬಿಡ್ತವೆ ಎಂದಿದ್ರು. ಅದಕ್ಕೆ ವಿಜೇಂದ್ರ ಅವರು ಹೇಳ್ತಾರೆ ಅನುಭವದ ಕೊರತೆ. ಹೌದು, ರಾಜ್ಯಾಧ್ಯಕ್ಷನಾಗಿ ನನಗೆ ಅನುಭವದ ಕೊರತೆ ಇದೆ, ಬಟ್ ಕಾರ್ಯಕರ್ತನಾಗಿ ನನ್ನದೇ ಆದ ಅನುಭವ ಇದೆ ನನಗೆ. ಹೋದಲ್ಲಿ ಬಂದಲ್ಲಿ ಕಾರ್ಯಕರ್ತರು ನನ್ನ ವಿಜಯಣ್ಣ ಅಂತ ಕರೀತಾರೆ ಅಂತ. ಇನ್ನು ಯತ್ನಾಳ್ರು ಎಲ್ಲ ಕಾರ್ಯಕರ್ತರು ಲಿಂಗಾಯತರೆಲ್ಲ ಯಡಿಯೂರಪ್ಪನವ್ರ ಪರವಾಗಿಲ್ಲ ಇತ್ಯಾದಿ ಮಾತಾಡಿದರು. ಯಡಿಯೂರಪ್ಪನವ್ರನ್ನ ಮತ್ತೆ ಅವಮಾನಿಸ್ತಾ ಇದ್ದೀರಿ, ನನ್ನನ್ನು ಬೇಕಿದ್ರೆ ಅವಮಾನ ಮಾಡಿ. ಯಡಿಯೂರಪ್ಪನವರು ರಾಜ್ಯದಲ್ಲಿ ಪಕ್ಷ ಕಟ್ಟದವರು, ಅವರನ್ನು ಅವಮಾನಿಸಿದ್ರೆ ಸರಿ ಇರೋದಿಲ್ಲ ಅಂತ ವಿಜೇಂದ್ರ ಹೇಳಿದ್ದು ಕೇಳಿಸ್ಕೊಳ್ಳಿ. ಸನ್ಮಾನ್ಯ ವಿಜೇಂದ್ರ ಅವರಿಗೆ ಪಾಪ ಅವರು ಹೊಸದಾಗಿ ಅಧ್ಯಕ್ಷರಾಗಿರೋ ಕಾರಣ ಆ ಸಣ್ಣ ಪುಟ್ಟ ಅಂದ್ರಿಗಿನ ಗೊತ್ತಿಲ್ಲಾರ್ದಂತೆ ಕೆಲವೊಂದು ತಪ್ಪುಗಳು ನಡೀತಿರ್ತಾವ. ಯಾಕಂದರೆ ಹುಡುಗಿರುವಂಥ ಟೈಮಲ್ಲಿ ಎಡವೋದು ಸಹಜ. ಹಂಗಾಗಿ ಪಾಪ ಅವ್ರಿಗೆ ಅನುಭವದ ಕೊರತೆ ಇರೋ ಕಾರಣ ಹಿಂಗೆಲ್ಲ ಆಗಿರ್ಬೋದು. ನಮ್ಮ ತಮ್ಮನವರು ವಿಜೇಂದ್ರ ಅವರು ಬೇರೆನಲ್ಲ, ನಮ್ಮ ಕುಟುಂಬದಲ್ಲಿ ಒಬ್ಬರು ಆಗಿರೋ ಕಾರಣ ಅವರು ಆಶೀರ್ವಾದದಿಂದ ಅವರು ಅಧ್ಯಕ್ಷರಾಗಿದ್ದಾರೆ. ದಕ್ಷಿಣ ಭಾರತದ ಭೀಷ್ಮ ಅಂದ್ಕೊಂಡಿರುವಂಥ ಸನ್ಮಾನ್ಯ ಯಡಿಯೂರಪ್ಪ ಅವ್ರನ್ನ ಕೇಳ್ಕೊಳ್ಳೋದಿಷ್ಟೇ, ಎದ್ದಿರೋಂಥ ಗೊಂದಲವನ್ನು ಸರಿಪಡಿಸಬೇಕಾದ್ರಿಗಿನ ಇದಕ್ಕೆಲ್ಲ ನಾಯಕರಾದಂಥ ಸನ್ಮಾನ್ಯ ನಮ್ಮ ಪಾರ್ಟಿಯ ಭೀಷ್ಮರಾಗಿರುವಂಥ ಸನ್ಮಾನ್ಯ ಯಡಿಯೂರಪ್ಪ ಅವರು ಮುಂದಾಳತ್ವವನ್ನು ತಗೋಬೇಕಾಗಿದೆ. ಎಲ್ಲ ನಾಯಕರು ಕೂಡ ಕೆಲವು ಮಂದಿ ಡೆಲ್ಲಿಗೆ ಹೋಗಿ ರಾಷ್ಟ್ರೀಯ ನಾಯಕರ ಜೊತೆಲಿ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಯಡಿಯೂರಪ್ಪ ಅವರು ಇರೋಂಥ ಟೈಮಲ್ಲಿ ಯಾವತ್ತೂ ಕೂಡ ಯಾರು ಕೂಡ ತುಟಿ ಬಿಟ್ಟಿ ಅನ್ನೋಂಥ ಮಾತಾಡೋಂಥ ವ್ಯಕ್ತಿಗಳು ಕೂಡ ಯಾರು ಇತ್ತಿದ್ದಿಲ್ಲ. ಯಾಕಂದ್ರೆ ನಮಗೆಲ್ಲರೂ ಕೂಡ ಇವತ್ತು ನಮ್ಮ ಭೀಷ್ಮರು, ನಮ್ಮ ತಂದೆ ಸಮಾನರಾದಂಥವ್ರು, ಇವತ್ತು ನಮ್ಮೆಲ್ಲರೂ ಕೂಡ ರಾಜಕೀಯ ಗುರುಗಳು. ಅಕಸ್ಮಾತ್ ಬದಲಾವಣೆ ಆಗಬೇಕು ಅಂತೇಳಿ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ತೀರ್ಮಾನ ತಗೊಂಡ್ರೆ ನನಗೆ ಒಂದು ಅವಕಾಶ ಮಾಡಿಕೊಡ್ರಿ ಅಂತೇಳಿ ಯಡಿಯೂರಪ್ಪ ಅವ್ರನ್ನ ಒಬ್ಬ ತಂದೆ ಸ್ಥಾನದಲ್ಲಿದ್ದಂಥವ್ರು ನಾನು ಪರಿಪರಿಯಾಗಿ ಬೇಡ್ಕೊಂತೀನಿ. ರಾಜ್ಯದ ಅಧ್ಯಕ್ಷರ ಚುನಾವಣೆ ಅಥವಾ ಆಯ್ಕೆ ಪ್ರಕ್ರಿಯೆ ಬಹುಶಃ 20ನೇ ತಾರೀಕು ಇವೆಲ್ಲವೂ ಕೂಡ ಪ್ರಕ್ರಿಯೆ ಮುಗಿಯುತ್ತೆ ಅನ್ನುವ ಸೂಚನೆಗಳು ಬರ್ತಾ ಇದೆ. ಕೆಲವರ ಹೇಳಿಕೆಗಳನ್ನು, ಮುಖಂಡರ ಹೇಳಿಕೆಗಳನ್ನು ನಾನು ಕೂಡ ಗಮನಿಸಿದ್ದೇನೆ. ಕಾರಣಾಂತರಗಳಿಂದ ಈ ಹೇಳಿಕೆಗಳಿಗೆ ಪ್ರತಿಕ್ರಿಯೆನ ನಾನು ಕೊಡೋದಕ್ಕೆ ಹೋಗಿಲ್ಲ. ವಿಜೇಂದ್ರ ಅವರಿಗೆ ಅನುಭವದ ಕೊರತೆ ಇದೆ ಅಂತೇಳಿ ಶ್ರೀರಾಮುಲು ಅವರು ಹೇಳಿದ್ದಾರೆ. ರಾಜ್ಯದ ಅಧ್ಯಕ್ಷನಾಗಿ ನನಗೆ ಅನುಭವದ ಕೊರತೆ ಇರಬಹುದು, ಆದರೆ ಪಕ್ಷದೊಬ್ಬ ಕಾರ್ಯಕರ್ತನಾಗಿ ನಂದೇ ಆದಂತ ಅನುಭವ ಇದೆ. ರಾಜ್ಯದ ಹೌದು, ಎಲ್ಲ ಲಿಂಗಾಯತ ಲೀಡರ್ಗಳು ಏನದಾರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನ ಪರವಾಗಿ ಲಿಂಗಾಯತರಿಲ್ಲ. ಮತ್ತು ಯಡಿಯೂರಪ್ಪ ಬಗ್ಗೆ ಒಂದೇನೋ ಗೌರವ ಇತ್ತು, ಆ ಗೌರವ ಅವರು ಉಳಿಸ್ಕೊಂಡಿಲ್ಲ. ಅವರ ಮಗ ಅಂತರೂ ಪೂರ್ತಿ ಅವ್ರ ಅಪ್ಪನ ಜೈಲಿಗೆ ಕಳ್ಸಿದಂಥವನ್ನ ಮತ್ತೆ ಅಧ್ಯಕ್ಷ ಮಾಡೋದಕ್ಕೆ ನಮ್ಮದು ಸರ್ವತಾ ವಿರೋಧ ಇದೆ. ಯಾರು ಇಲ್ರಿ, ಯಾರು ಒಂದು 2-3 ಸ್ವಾಮಿ ಪೇಮೆಂಟ್ ಸ್ವಾಮಿಗಳು ಅದಾರ, ಅವ್ರು ಎಷ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ. ನಕಲಿ ಸಹಿ ಮಾಡ್ಯಾನ ಅವ್ರ ಅಪ್ಪಂದು. ಈ ತನಿಖೆ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಏನಾಗೈತಿ ದಾಡಿ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವು ಆಟ ಆಡ್ತಾ ಇದ್ರಿ. ಇವತ್ತು ವಿಜಯೇಂದ್ರನ ಕರ್ಮಕಾಂಡಗಳು ಭಾಳ ಅದಾವು, ಹಲ್ಕ ಕೆಲಸಗಳು ಭಾಳ ಅದಾವು. ನೋಡ್ರಿ, ಯಾರೂ ಅವ್ರ ಜೊತೆ ಇಲ್ಲ. ಅವ್ರು ಮಾಡದಂತ ಎಷ್ಟೋ ನಾಯಕರನ್ನು ತುಳಿದಂಥವ್ರು. ನನ್ನಂತರೂ ಸತತವಾಗಿ ತುಳ್ಕೊತ ಬಂದಿರಿ ಯಡಿಯೂರಪ್ಪ, ನಿನ್ನ ಮಗನ ಸಲುವಾಗಿ, ನಿನ್ನ ಸಲುವಾಗಿ. ಪಕ್ಷ ಕಟ್ಟಿರ್ತಕ್ಕಂಥ ಒಬ್ಬ ಹೋರಾಟಗಾರ, ರೈತ ನಾಯಕ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡಬೇಕಾದ್ರೂ ಸಹ ಎಂಥ ಕೀಳ್ಮಟ್ಟದ ಭಾಷೆನ ಪ್ರಯೋಗ ಮಾಡ್ತಾ ಇದ್ದಾರೆ. ಅವೆಲ್ಲವನ್ನೂ ಕೂಡ ನೋಡ್ಕೊಂಡು ಕೂರ್ತಕ್ಕಂಥದ್ದು ಅಪರಾಧನೇ. ಯಾಕಂದರೆ ವಿಜೇಂದ್ರಂಗೆ ಅವಮಾನ ಮಾಡಲಿ, ಆದರೆ ಕಾರ್ಯಕರ್ತರು ಅವಮಾನ ಮಾಡ್ತಕ್ಕಂಥ ಅಧಿಕಾರ ನನಗೂ ಇಲ್ಲ, ಯಾರಿಗೂ ಕೂಡ ಇಲ್ಲ. ಅದು ಈ ರೀತಿ ದಿನ ಬೆಳಗಾದರೂ ಈ ರೀತಿ ಹೇಳ್ತಕ್ಕಂಥದ್ದು
ಅವರ ಒಂದು ಹಿರಿತನಕ್ಕೂ ಕೂಡ ಗೌರವ ಬರೋದಿಲ್ಲ. ವಿಜಯೇಂದ್ರ ಆಗಲಿ ನಮ್ಮ ಪಕ್ಷದ ಯಾರೇ ಮುಖಂಡರಾಗಲಿ ಹೊಂದಾಣಿಕೆ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಒಂದು 45 ದಿನ 2 ತಿಂಗಳು ಮುಂಚೆ ನನ್ನ ಟೂರ್ ಪ್ರೋಗ್ರಾಮ್ ಫಿಕ್ಸ್ ಆಗಿರುತ್ತೆ. ಅದು ಒಂದೆರಡು ಪ್ರವಾಸ ಮುಂಚಿತ ಫಿಕ್ಸ್ ಆಗಿರುತ್ತೆ, ಹೋಗೋದಕ್ಕಾಗಿರಲಿಲ್ಲ. ಅದರ ಅರ್ಥ ಹೊಂದಾಣಿಕೆ ರಾಜಕಾರಣ ಅಲ್ಲ. ಇದು ಔಟ್ರೈಟ್ ವಿರೋಧಿಗಳ ಬಗ್ಗೆ ವಿಜೇಂದ್ರರು ಮಾತಾಡಿದ್ದು. ಇನ್ನೊಂದು ಗುಂಪಿದೆಯಲ್ಲ, ತಟಸ್ಥರ ಗುಂಪು ಅಂತ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ತಟಸ್ಥರ ಗುಂಪಿದೆಯಲ್ಲ ಬಿ ಜೆ ಪಿಲಿ ಬೇಸಿಕಲಿ 2 ಗುಂಪುಗಳಾಗುವ ಕಡೆ ಹೋಗ್ತಾ ಇದೆ ಇದು. ಈದರ್ ಯು ಆರ್ ಇನ್ ಫೇವರ್ ಆಫ್ ವಿಜೇಂದ್ರ ಆರ್ ಇನ್ ಅಗೇನ್ಸ್ಟ್ ವಿಜೇಂದ್ರ ಅಂತ. ತಟಸ್ಥರ ಗುಂಪು ಅಲ್ಲಿ ಬಹುತೇಕರಿಗೆ ಬಹಿರಂಗವಾಗಿ ಮಾತಾಡೋದು ಬೇಡ ಅಂತ, ಒಳಗಡೆ ಏನೇನು ಹೇಳೋದಿದೆಯಾ ಹೇಳೋಣ ಅಂತ. ಈಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕನ್ನಡಪ್ರಭಾಗ ಒಂದು ಇಂಟರ್ವ್ಯೂ ಕೊಟ್ಟಾಗ ಎಲ್ಲರೂ ಒಪ್ಪುವಂಥ ರಾಜ್ಯಾಧ್ಯಕ್ಷರು ಬೇಕು ಅಂದರು. ಎಲ್ಲರೂ ಒಪ್ಪುವಂಥ ರಾಜ್ಯಾಧ್ಯಕ್ಷರು ಏನದರ ಅರ್ಥ? ವಿಜೇಂದ್ರನ್ನು ಎಲ್ಲರೂ ಒಪ್ತಾ ಇಲ್ಲ, ಅವ್ರು ಬದಲಾವಣೆ ಆಗಬೇಕು ಅಂತ ತಾನೆ. ಅದಕ್ಕೆ ವಿಜೇಂದ್ರ ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಮಾತಾಡೋದು. ಬೆಂಗಳೂರಿನ ಶಾಸಕರ ಸಭೆ ಕರೆದು ಮಾತಾಡ್ತೀನಿ ನಾನು. ಅವ್ರು ಹಂಗಂತಿದಾರಲ್ಲ, ಏನಂತೀರಿ ಅಶೋಕ್ ಅವರೇ ಅಂದರೆ, ನಾನು 4 ಗೋಡೆ ಮಧ್ಯದಲ್ಲಿ ಚರ್ಚೆ ಮಾಡ್ತೀನಿ, ಇದು ನಮ್ಮ ಪಕ್ಷದ ವಿಷಯ ಅಂದರು ಆರ್ ಅಶೋಕ್ ಅವರು. ಕೇಳಿಸ್ಕೊಳ್ಳಿ. ತಟಸ್ಥ ಬಣದ ಬಗ್ಗೆನೂ ನನಗೆ ಗೊತ್ತಿದೆ, ನಾನು ಈಗ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಯಡಿಯೂರಪ್ಪನವರು ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿದ್ರೆ ಯಡಿಯೂರಪ್ಪನವ್ರನ್ನ ತೇಜೋವಧ ಮಾಡೋದನ್ನು ಫಸ್ಟ್ ನಿಲ್ಲಿಸಬೇಕು. ಅದು ಯಾರು ನಿಲ್ಲಿಸ್ಬೇಕು? ಅವ್ರುಗಳು ನಿಲ್ಲಿಸ್ಬೇಕು. ಎಲ್ಲದಕ್ಕೂ ಕೂಡ ಕೇಂದ್ರದ ವರಿಷ್ಠರು ಯಡಿಯೂರಪ್ಪನವ್ರು ಬೈಬೇಕಾದ್ರೂ ಕೇಂದ್ರದವ್ರು ಬಂದು ನಿಲ್ಲಿಸ್ಬೇಕಾಗಾದ್ರೆ, ಯಡಿಯೂರಪ್ಪನವ್ರದ್ದೇನು ಕಾಂಟ್ರಿಬ್ಯೂಷನ್ ಇಲ್ವಾಗಾದರೆ, ಯಡಿಯೂರಪ್ಪನವ್ರ ಪಕ್ಷ ಕಟ್ಟಿಲ್ವಾಗಾದರೆ, ಅದು ಯಡಿಯೂರಪ್ಪನವ್ರ ಬಗ್ಗೆ ಯಡಿಯೂರಪ್ಪನವ್ರನ್ನ ಅವಮಾನ ಮಾಡ್ತಕ್ಕಂಥದ್ದನ್ನು ಕೂಡ ನೀವುಗಳು ಸಹಿಸ್ಕೊಳ್ತೀರಿ ಅಂತ ಹೇಳಿದ್ರೆ ಅಕ್ಷಮ್ಯ ಅಪರಾಧ. ಇದು ರಾಜ್ಯದ ಅಧ್ಯಕ್ಷ ಆಗಿದ್ದ ಕರ್ತವ್ಯ ಇದೆ. ಇದು ಜವಾಬ್ದಾರಿ, ಯಾವ ರೀತಿ ಜವಾಬ್ದಾರಿ ನಡ್ಕೋಬೇಕು ಅಂತಕ್ಕಂಥ ಅರಿವು ನನಗೆ ಕೂಡ ಇದೆ. ಬೆಂಗಳೂರು ಶಾಸಕರು ಮೀಟಿಂಗ್ ಕರಿತೀನಿ, ಇವೆಲ್ಲವೂ ಚರ್ಚೆ ಮಾಡ್ತೀನಿ. ನೋಡಿ, ಪಾರ್ಟಿ ವಿಚಾರನ ನಾನೊಬ್ಬ ಪಾರ್ಟಿಯ ಕಾರ್ಯಕರ್ತನಾಗಿ ನಾನು 4 ಗೋಡೆ ಮಧ್ಯೆ ಏನಿದೆಯೋ ನಾನು ಮಾತಾಡ್ತೀನಿ. ನಾನು ಬೀದಿಯ ಹಾದಿಯಲ್ಲಿ ನಾನು ಮಾತಾಡಲ್ಲ. ನಾನು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀನಿ, ವಿರೋಧ ಪಕ್ಷದ ನಾಯಕನಾಗಿ. ನಾನು 50 ವರ್ಷದಿಂದ ಈ ಪಾರ್ಟಿಯಲ್ಲಿ ಪ್ರಾರಂಭದಿಂದ ಇದ್ದೀನಿ, ಪಾರ್ಟಿ ಕಟ್ಟುವಾಗಿಂದ ಹಿಡಿದಿದ್ದೀನಿ. ಎಲ್ಲಿ ಯಾವ ವೇದಿಕೆಯಲ್ಲಿ ಏನು ಮಾತಾಡಬೇಕು ಅದು ಮಾತಾಡ್ತೀನಿ. ನನ್ನ ಜವಾಬ್ದಾರಿ ಸ್ಥಾನ ಇಲ್ಲ ಅಂದರೆ ಯಾರು ಬೇಕೋ ಮಾತಾಡ್ಬೋದು. ಯಾರಿಗೆ ಹೇಳಿದ್ರಿ ಜವಾಬ್ದಾರಿ ಸ್ಥಾನ ನಂದು, ಸ್ಥಾನ ಇಲ್ಲ ಅಂದರೆ ಯಾರು ಬೇಕಾದರೂ ಮಾತಾಡ್ಬೋದು ಅಂತ? ಯಾರಿಗೆ ಹೇಳಿದ್ರೋ ಏನೋ. ಇರಲಿ, ನಾವು ಮುಂದಿನ ಸುದ್ದಿಗೆ ಹೋಗೋಣ. ಆವಾಗಲೇ ಹೇಳಿದೆ, ನನ್ನ ಸುದ್ದಿ ಜಾಸ್ತಿ ಇದೆ, ಕ್ವಿಕ್ಕಾಗಿ ಹೋಗೋಣ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.